ಪ್ಯಾನ್ಕ್ರಿಯಾಸಿಂದ ಹಿಡಿದು ಇದ್ರ ತನಕ ಏನಪ್ಪ ಕಿಡ್ನಿ ತನಕ ಕ್ಯಾನ್ಸರ್ ಹರಡಿಬಿಟ್ಟಿತ್ತು. ಡಾಕ್ಟರ್ಸ್ ಜಸ್ಟ್ 3 months ಅಂತ ಹೇಳಿದರು, ಬಟ್ ಹೀ ಸರ್ವೈವ್ಡ್ ಫಾರ್ 1.5 to 2 years. ಕಿಮೋಥೆರಪಿ ತುಂಬ ಅಡ್ಡ ಪರಿಣಾಮ ಇರುತ್ತೆ. ಕೆಲವರು ಹಾಂ ಅದೇ ಅಂದರೆ ಕೆಲವರು ತುಂಬ ಹೆದರ್ಕೊಂಡ್ಬಿಡ್ತಾರೆ. ಅಷ್ಟು ಹೆದರ್ಕೋಬಾರ್ದು. ನಾನು ಹೇಳೋದು ಧೈರ್ಯಂ ಸರ್ವತ್ರ ಸಾಧನಂ ಅಂತ, ಧೈರ್ಯವಾಗಿರ್ಬೇಕು ಏನು ಬಂದ್ರೂ. ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಗಿ ಬಂದಾಗ 2006 ಬಂದ್ವಿ. ನನಗೆ 2006 ಸ್ವಲ್ಪ ಕೈ ಎಲ್ಲ ನೋವು, ಕಂಕ್ಳ ಹತ್ರ ಎಲ್ಲ ನೋವು, ಆ ಥರ ಎಲ್ಲ ಬರ್ತಾಯಿತ್ತು. ಆಮೇಲೆ ಬ್ರೆಸ್ಟ್ ಹತ್ರ ತುಂಬ ನೋವು ಬರ್ತಾಯಿತ್ತು. ಆಮೇಲೆ ನಮ್ಮ ನಾದಿನಿ ಅಂದರೆ ನಮ್ಮ ಹಸ್ಬೆಂಡ್ ತಂಗಿ, ಅವಳಿಗೆ ಕ್ಯಾನ್ಸರ್ ಆಗಿತ್ತು. ನನ್ನ ಹಸ್ಬೆಂಡು ಯಾವಾಗಲೂ ಹೇಳ್ತಾ ಇದ್ದರು, ಇದು ಮೆನೋಪಾಸ್ ಆದಮೇಲೆ ಹೆಂಗಸರು ಮ್ಯಾಮೋಗ್ರಾಫ್ ಮಾಡಿಸ್ಕೊ ಅಂತ ಹೇಳ್ತಾನೆ ಇದ್ದರು. ನಾನು ತುಂಬ ನೆಗ್ಲೆಕ್ಟ್ ಮಾಡಿಬಿಟ್ಟೆ. ಯಾಕೆಂದರೆ ಆಲ್ರೆಡಿ ನನಗೆ 2 ಸಹೋದರರು, ಒಬ್ಬಳು ಸಹೋದರಿ. ನಮ್ಮ ಅಣ್ಣನಿಗೆ ಸುಮಾರು ಒಂದು ಅವಾಗ ಎಷ್ಟು 1995ನೇ ಇಸ್ವಿಲೇ ಅವನಿಗೆ ಕ್ಯಾನ್ಸರ್ ಆಗಿಬಿಟ್ಟು ಅವನು ಹೋಗ್ಬಿಟ್ಟ. ಅವನಿಗೆ ಇದು ಪ್ಯಾನ್ಕ್ರಿಯಾಸಿಂದ ಹಿಡಿದು ಇದ್ರ ತನಕ ಏನಪ್ಪ ಕಿಡ್ನಿ ತನಕ ಕ್ಯಾನ್ಸರ್ ಹರಡಿಬಿಟ್ಟಿತ್ತು. ಅವನಿಗೆ ಗೊತ್ತಾಗಿದ್ದೆ ತುಂಬ ಲೇಟರ್ ಸ್ಟೇಜಲ್ಲಿ. ಅವನೇನು ಮೆಡಿಸನ್ ತೊಗೊಳಕ್ಕೂ ಆಗಲಿಲ್ಲ ಪಾಪ. ಡಾಕ್ಟರ್ಸ್ ಜಸ್ಟ್ 3 months ಅಂತ ಹೇಳಿದರು, ಬಟ್ ಹೀ ಸರ್ವೈವ್ಡ್ ಫಾರ್ 1.5 to 2 years. ಇದು ಏನಪ್ಪ ಅವರು ಆಯುರ್ವೇದಿಕ್ ಔಷಧಿ ತೊಗೊಂಡು ಇದ್ದರು. ಆಮೇಲೆ ಹೋಗಿಬಿಟ್ರು. ಅದು ನನಗೆ ಒಂಥರ ಭಯ ಆಗಿಬಿಟ್ಟಿತ್ತು. ಮ್ಯಾಮೋಗ್ರಾಫ್ ಮಾಡಿಸ್ಕೊಂಬಿಟ್ಟು ಕ್ಯಾನ್ಸರ್ ಇದೆ ಅಂದರೆ ಏನು ಮಾಡೋದು, ಅದಕ್ಕೆ ಬೇಡ ಅಂತ ಇದ್ದೆ. ಹಾಗೂ ಕೊನೆಯಲ್ಲಿ ನಮ್ಮ ಹಸ್ಬೆಂಡು ಬಿಡ್ದೇ ಕರ್ಕೊಂಡೋದ್ರು. ಆವಾಗ ಕನ್ಫರ್ಮ್ ಆಯಿತು ಕ್ಯಾನ್ಸರ್ ಇದೆ ಅಂತ. ಮತ್ತು ತುಂಬ ಜನ ನಮ್ಮ ರಿಲೇಟಿವ್ಸ್ ಎಲ್ಲ ಡಾಕ್ಟರ್ ಶ್ರೀನಾಥ್ ಹತ್ರನೇ ಟ್ರೀಟ್ಮೆಂಟ್ ತೊಗೊಂಡ್ರು. ನಮ್ಮ ನಾದಿನಿನೂ ತೊಗೊಂಡಿದ್ಲು. ಆಮೇಲೆ ಇವ್ರ ಕಸಿನ್ ಒಬ್ಬರು ಡಾಕ್ಟ್ರು, ಅವರೇನೇ ಡಾಕ್ಟ್ರು, ಮಿಲ್ಟ್ರಿಲಿದ್ದಾರೆ, ಅವರು ಸಹ ಅಲ್ಲೇ ತೊಗೊಂಡಿದ್ರು. ಅವ್ರ ಹೆಸರು ತುಂಬ ಫೇಮಸ್ ಆಗಿತ್ತಲ್ಲ, ಅದರಿಂದ ನಾವು ಆವಾಗ ಶಂಕರ ಕ್ಯಾನ್ಸರ್ ಹಾಸ್ಪಿಟ್ಲು ಇರಲಿಲ್ಲ. ಅಲ್ಲಿ ಹೋಗಿ ನನಗೆ ಮ್ಯಾಮೋಗ್ರಾಫ್ ಎಲ್ಲ ಮಾಡಿದ್ಮೇಲೆ ಕನ್ಫರ್ಮ್ ಆಯಿತು. ಕನ್ಫರ್ಮ್ ಮಾಡಿದ ಕೂಡಲೇ ಅವರು ಆಪ್ರೇಷನ್ ಮಾಡಬೇಕು ಅಂತ ಹೇಳಿದ್ರು. ನನಗೆ ಆಪ್ರೇಷನ್ ಮಾಡಿಸ್ಕೊಳ್ಳೋಕ್ಕಿಂತ ಅನೆಸ್ಥೇಷಿಯಾ ತುಂಬ ಭಯ ಇತ್ತು. ಯಾಕೆಂದರೆ ನನಗೆ ಆಲ್ರೆಡಿ 3 ಆಪ್ರೇಷನ್ ಆಗಿತ್ತು. 2 ಸಿಸೇರಿಯನ್ನು ಮತ್ತು 1 ಇನ್ಸಿಷನಲ್ ಹರ್ನಿಯಾ ಅಂತ. ಆವಾಗ ಇನ್ಸಿಷನಲ್ ಹರ್ನಿಯಾ ಟೈಮಲ್ಲಿ ನನಗೆ ಹೊಲಿಗೆ ಎಲ್ಲ ಬಿಚ್ಚಿ ಹೋಗಿ ಅನೆಸ್ಥೇಷಿಯಾ ಕೊಟ್ಟು ಅದೆಲ್ಲ ನಿಮೋನಿಯಾ ಆಗಿ ತುಂಬ ಕಷ್ಟ ಆಗಿ ಬದುಕಿದ್ದೇ ಹೆಚ್ಚಾಗೋಯಿತು. ಆವಾಗ ನಾನು ಡಾಕ್ಟರ್ ಶ್ರೀನಾಥ್ನ ಕೇಳಿದೆ, ನೀವು ಅನೆಸ್ಥೇಷಿಯಾ ಜನರಲ್ ಅನೆಸ್ಥೇಷಿಯಾ ಕೊಡ್ತೀರಾ ಅಥವಾ ಇದು ಕೊಡ್ತೀರಾ ಅಂತ, ಬೇರೆ ಥರದ್ದು. ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲಮ್ಮ ಇದು ಅಪ್ಪರ್ ಪಾರ್ಟಿಗೆ ಕೊಡಬೇಕು, ಅದರಿಂದ ಜನರಲ್ ಅನೆಸ್ಥೇಷಿಯಾನೇ ಕೊಡೋದು ಅಂತ ಹೇಳಿದ್ರು. ನಾನು ಪೂರ್ತಿಯಾಗಿ ನಾನು ಏನೇನು ಆಪ್ರೇಷನ್ ಮಾಡಿಸ್ಕೊಂಡಿದ್ದೀನಿ, ಯಾವ್ಯಾವ ಔಷಧಿಗಳನ್ನು ತೊಗೊಂಡಿದ್ದೀನಿ, ಅಲ್ಲಿ ನನಗೆ ಏನೇನು ಕಾಂಪ್ಲಿಕೇಶನ್ಸ್ ಆಗಿತ್ತು ಅದನ್ನೆಲ್ಲ ಅವ್ರಿಗೆ ಹೇಳಿ, ಮತ್ತು ಅವರು ಶಾರದಾ ನಂಜುಂಡಯ್ಯ ಅಲ್ಲ, ಅವ್ರ ಹೆಸರೇನು, ಒಬ್ಬರು ಸಂಧ್ಯಾ ನಂಜುಂಡಯ್ಯ ಅಂತ, ಅವರು ಒಬ್ಬರು ಪಲ್ಮನಾಲಜಿಸ್ಟ್. ಅವರು ನಮಗೆ ಲೇಕ್ ಸೈಡ್ ಹಾಸ್ಪಿಟ್ಲಲ್ಲಿ ನನಗೆ ಟ್ರೀಟ್ಮೆಂಟ್ ಕೊಡುವಾಗಿದ್ದರು. ಅವರನ್ನು ಕರೆಸಿ ನನಗೆ ಲಂಗ್ಸ್ ಎಲ್ಲ ಟೆಸ್ಟ್ ಮಾಡಿಸಿ, ಆಮೇಲೆ ನನಗೆ ಸುಮಾರು 10 ದಿವಸ ಆಸ್ಪತ್ರೆಯಲ್ಲಿದ್ದೆ. ಯಾಕೆಂದರೆ ನನಗೆ ಬೇರೆದೆಲ್ಲ ಕಂಟ್ರೋಲ್ ಮಾಡಿದರು, ಇದು ವೀಸಿಂಗ್ ಕಂಟ್ರೋಲ್ ಮಾಡೋಕ್ಕಾಗ್ತಿರ್ಲಿಲ್ಲ. ಕೊನೆಗೆ ಅವರು ನನಗೆ ಸ್ಟಿರಾಯ್ಡ್ ಕೊಟ್ಟರು. ಸ್ಟಿರಾಯ್ಡ್ ಕೊಟ್ಬಿಟ್ಟು ಆಪ್ರೇಷನ್ ಮಾಡಿದ್ರು. ಆಪ್ರೇಷನ್ ಆಗಿ 3 ದಿವಸ ಹಾಸ್ಪಿಟ್ಲಲ್ಲಿದ್ದೆ. ಆಮೇಲೆ ಅವರು ಆಪ್ರೇಷನ್ ಆದಮೇಲೆ ನಾವು ಯಾವ್ಯಾವ ಥರ ಔಷಧಿ ತೊಗೋಬೇಕು, ಪಥ್ಯ ತೊಗೋಬೇಕು, ಯಾವ್ಯಾವಾಗ ಬಂದು ಟೆಸ್ಟ್ ಮಾಡಿಸ್ಕೋಬೇಕು, ಹೀಗೆ ಪ್ರತಿಯೊಂದನ್ನು ಹೇಳಿದರು. ಆಪ್ರೇಷನ್ ಆಗಿ 3 ವಾರ ಆದಮೇಲೆ ಕಿಮೋಥೆರಪಿ ಕೊಡಬೇಕಾಗಿತ್ತು. ಅವರು ಕಿಮೋಥೆರಪಿ ತಗೋ ಅಂತ ಹೇಳಿದ್ರು ನನಗೆ 3 ವಾರ ಆದಮೇಲೆ. ಯಾಕೆಂದರೆ ಅದು ಕ್ಯಾನ್ಸರ್ದು ಗಡ್ಡೆ 2 ಸೆಂಟಿಮೀಟ್ರಿಗಿಂತ ಜಾಸ್ತಿ ಇದ್ದರೆ, ಅಲ್ಲ 1.5 ಸೆಂಟಿಮೀಟ್ರಿಗಿಂತ ಜಾಸ್ತಿ ಇದ್ದರೆ ಕಿಮೋಥೆರಪಿ ಕೊಡಲೇಬೇಕಂತೆ. ಅದಕ್ಕೆ ಅವ್ರು ಕಿಮೋಥೆರಪಿ ಕೊಡ್ತೀವಿ ಅಂತ ಹೇಳಿದ್ರು. ನನಗೆ ಅವಾಗ ಕಿಮೋಥೆರಪಿ ತೊಗೊಳಕ್ಕೆ ಇಷ್ಟ ಇರಲಿಲ್ಲ. ಯಾಕೆಂದರೆ ನನ್ನ ದೊಡ್ಡ ಮಗನ ಮದುವೆ ಸೆಟ್ಲಾಗಿಬಿಟ್ಟಿತ್ತಾಗ. ನಾನು ಹೇಳಿದೆ ಮದುವೆ ಆದಮೇಲೆ ತೊಗೋತೀನಿ ಅಂತ. ಇಲ್ಲ ನೀವು ಮದುವೆ ಎಲ್ಲ ಪೋಸ್ಟ್ಪೋನ್ ಮಾಡಿಬೇಕಾದ್ರೆ ಇಮಿಡಿಯೇಟ್ ತೊಗೋಬೇಕು. ಯಾಕೆಂದರೆ ನಾವು ಆಪ್ರೇಷನ್ ಮಾಡಿದಾಗ ಕಣಗಳು
ದೇಹದಲ್ಲಿ ಬೇರೆ ಯಾವುದೇ ಭಾಗಕ್ಕೆ ಬೇಕಾದರೂ ಹೋಗಿರ್ಬೋದು, ಅದರಿಂದ ನೀವು ಇಮಿಡಿಯೇಟ್ ತೊಗೊಳ್ಳೇಬೇಕು ಅಂತ ಹೇಳಿದರು. ಹಾಗಂತ ನನಗೆ 6 ಸೈಕಲ್ ಕಿಮೋಥೆರಪಿ ಕೊಟ್ಟರು. 6 ಸೈಕಲಲ್ಲಿ ನಾವು ಪ್ರತಿ ಸತಿ ಕಿಮೋಥೆರಪಿ ತೊಗೋಬೇಕಾದ್ರೆ ಬ್ಲಡ್ ಟೆಸ್ಟ್ ಮಾಡಿಸ್ಕೋಬೇಕು. ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡಾಗ ಅದು ಯಾವುದೋ ವೈಟ್ ಕಾರ್ಪಸಲ್ಸ್ ಏನೋ ಜಾಸ್ತಿ ಆಗಿದ್ದರೆ ಅದು ಕಿಮೋಥೆರಪಿನ ಮುಂದೆ ಹಾಕ್ತಾರೆ. ಹಾಗೆ ನನಗೆ 4 ಅದು ತುಂಬ ಚೆನ್ನಾಗಾಯಿತು. 5ನೇದಕ್ಕೆ ಜಾಸ್ತಿ ಆಗೋಯಿತು. ಆವಾಗ ನನ್ನ ಮಗನ ಮದುವೆನೂ ಪೋಸ್ಟ್ಪೋನ್ ಮಾಡಿ ಮತ್ತೆ ನಾನು ಕಿಮೋಥೆರಪಿ ತೊಗೊಂಡೆ. ಕಿಮೋಥೆರಪಿ ತುಂಬ ಸುಸ್ತಾಗತ್ತೆ. ಅದರದ್ದು ಸೈಡ್ ಎಫೆಕ್ಟ್ಸ್ ತುಂಬ ಇರುತ್ತೆ, ಅಡ್ಡ ಪರಿಣಾಮಗಳು ಜಾಸ್ತಿ ಇರುತ್ತೆ. ವಾಂತಿ ಬರುತ್ತೆ, ಜ್ವರ ಬರುತ್ತೆ, ಆಮೇಲೆ ಹೊಟ್ಟೆನಲ್ಲಿ ಬಾಯೆಲ್ಲ ಹುಣ್ಣಾಗತ್ತೆ, ಆಮೇಲೆ ಲೂಸ್ ಮೋಷನ್ ಆಗುತ್ತೆ, ಆಮೇಲೆ ಹೊಟ್ಟೆ ನೋವು ಬರುತ್ತೆ, ಖಾರ ಏನು ತಿನ್ನೋಕ್ಕಾಗಲ್ಲ ನಿಮಗೆ, ಆಮೇಲೆ ಒಂಥರ ನಾಲ್ಗೆ ಎಲ್ಲ ಬ್ಲೂ ಕಲರ್ ಬಂದುಬಿಡುತ್ತೆ, ಆಮೇಲೆ ಉಗುರೆಲ್ಲ ಬ್ಲೂ ಕಲರ್ ಬಂದುಬಿಡುತ್ತೆ, ಕೂದಲೆಲ್ಲ ಪೂರ್ತಿ ಉದುರೋಗ್ಬಿಡುತ್ತೆ. ಪೂರ್ತಿ ಹೆಂಗೆ ಉದುರೋಗುತ್ತೆ ಅಂದರೆ ನಾವು ಎಲ್ಲರೂ ಕೆಲವು ಜನ ಎಲ್ಲ ಮುಡಿ ಕೊಟ್ಟು ಬಂದ್ರ ಅಂತ ಕೇಳೋರು, ಆ ಥರ ಕೂದಲು ಉದುರೋಗ್ಬಿಡುತ್ತೆ. ಆಮೇಲೆ ಕಿಮೋಥೆರಪಿ ನಿಲ್ಲಿಸಿದ ಮೇಲೆ ಅದಾಗದೆ ಕೂದಲು ಬೆಳೆಯೋಕ್ಕೆ ಶುರು ಆಗುತ್ತೆ. ಈ ಕಿಮೋಥೆರಪಿ ಆದಮೇಲೂ ನಮಗೆ 5 ವರ್ಷ ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಅದರಲ್ಲಿ ಫಸ್ಟು ನನಗೆ ಯಾವ್ದು ಕೊಟ್ಟಿರೋದು, ಟೆಮೆಕ್ಸಫಿನ್ ಅಂತ ಒಂದು ಕೊಟ್ಟಿದ್ದರು. ಅದು 2.5 ವರ್ಷ ಕೊಟ್ಟರು. 2.5 ವರ್ಷ ಆದಮೇಲೆ ಮತ್ತೆ ಅನೆಸ್ಟ್ರಝೋಲ್ ಅನ್ನೋದು ಕೊಟ್ಟರು. ಯಾವುದೇ ಈ ಕ್ಯಾನ್ಸರ್ ಯಾವುದೇ ಔಷಧಿ ಆದ್ರೂ ನಮಗೆ ಅಡ್ಡ ಪರಿಣಾಮಗಳು ಇದ್ದೇ ಇರುತ್ತೆ. ನಾವು ಅಡ್ಡ ಪರಿಣಾಮ ಆಗತ್ತೆ ಅಂದ್ಬಿಟ್ಟು ಔಷಧಿ ತೊಗೊಳ್ಳೋದೇನೂ ಇರಬಾರ್ದು. ಮತ್ತು ಡಾಕ್ಟ್ರ್ ಹೇಳಿದ್ದು ಪಥ್ಯ, ವ್ಯಾಯಾಮ, ಆಹಾರ ಎಲ್ಲ ಸರಿಯಾಗಿ ಫಾಲೋ ಮಾಡಬೇಕು. ಆಮೇಲೆ ಇನ್ನೊಂದೇನು ಅಂದರೆ, ಈಗ ನನಗೆ ಅನೆಸ್ಟ್ರಝೋಲ್ ಕೊಟ್ಟ ಮೇಲೂ ನನಗೆ ಒಂಥರ ಸ್ವಲ್ಪ ದಿವಸ ಸಣ್ಣ ಜ್ವರ ಬರೋದು. ಅದು ಸಣ್ಣ ಜ್ವರ ಬಂದರೆ ಏನು ಅಂತಲೇ ಡಾಕ್ಟ್ರಿಗೆ ಗೊತ್ತಾಗಲಿಲ್ಲ. ಆಮೇಲೆ ನಾವು ಇದಕ್ಕೆ ಹೋಗಿದ್ವಿ, ಹಾಸ್ಪಿಟ್ಲಿಗೆ ಹೋಗಿದ್ವಿ. ಅಲ್ಲೂ ಏನೇನೋ ಟ್ರೀಟ್ಮೆಂಟ್ ಕೊಟ್ಟರು, ಅದಾಗಲಿಲ್ಲ. ಆಮೇಲೆ ಕ್ರಿಯಾಟಿನ್ನು ಜಾಸ್ತಿ ಆಗಿತ್ತು. ಆಮೇಲಿಂದ ಇದಕ್ಕೆ ಹೋದ್ವಿ, ಒಬ್ಬರು ಡಾಕ್ಟ್ರ್ ಇದ್ದರು, ಅವ್ರ ಕಿಡ್ನಿ ಪ್ರಾಬ್ಲಮ್ ಇರಬಹುದು ಅಂದರು. ಆ ಕಿಡ್ನಿ ಪ್ರಾಬ್ಲಮ್ಮು ಏನೂ ಇರಲಿಲ್ಲ, ಅವ್ರಿಗೂ ಗೊತ್ತಾಗಲಿಲ್ಲ. ಕೊನೆಗೆ ಅವರು ನನ್ನ ಮತ್ತೆ ಶ್ರೀನಾಥ್ ಹತ್ರನೇ ಕಳಿಸಿದ್ರು. ಶ್ರೀನಾಥ್ ಅವರು ಎಕ್ಸ್ರೇ ನೋಡಿಬಿಟ್ಟು ಇದು ಸರ್ಕೋಡಯಾಸಿಸ್ ಅಂತ ಪೆಟ್ ಸ್ಕ್ಯಾನ್ ಮಾಡಿಸಿ ಎಲ್ಲ ಕನ್ಫರ್ಮ್ ಮಾಡಿದ್ರು, ಯಾವುದು ಕ್ಯಾನ್ಸರ್ ಇಲ್ಲ, ಮತ್ತು ನನಗೆ ಟ್ಯೂಬರ್ಕ್ಯುಲೋಸಿಸ್ಸು ಆ ಥರದ್ದೇನೂ ಇಲ್ಲ, ಥೈರಾಯ್ಡ್ ಪ್ರಾಬ್ಲಮ್ ಏನೂ ಇಲ್ಲ, ಎಲ್ಲನೂ ಟೆಸ್ಟ್ ಮಾಡಿ ಮತ್ತೆ ಶ್ರೀನಾಥ್ ಪೆಟ್ ಸ್ಕ್ಯಾನ್ ಮಾಡಿಸಿ ಬೋನ್ ಕ್ಯಾನ್ಸರ್ ಇಲ್ಲ ಅಂತಲೂ ಕನ್ಫರ್ಮ್ ಮಾಡಿದರು. ಆಮೇಲೆ ಅವ್ರು ಎಕ್ಸ್ರೇ ತರಕ್ಕೆ ಹೇಳಿದ್ರು. ನಮ್ಮದವ್ರು ಎಕ್ಸ್ರೇ ತೋರಿಸಿದ್ಮೇಲೆ ಅವರು ಲಂಗ್ಸಲ್ಲಿ ಒಂದು ಕಡೆ ಊದ್ಕೊಂಡ್ಬಿಟ್ಟು ಅಲ್ಲಿಂದ ನಿಮಗೆ ಕ್ಯಾಲ್ಶಿಯಮ್ಮು ಊಸ್ ಔಟ್ ಆಗ್ತಾಯಿದೆ ಅಂತ ಹೇಳಿದರು. ಆಮೇಲೆ ಕ್ಯಾಲ್ಶಿಯಮ್ ಕೊಡೋಕ್ಕೂ ಕಡಿಮೆ ಮಾಡೋಕ್ಕೋಸ್ಕರ ನಮ್ಮನ್ನ ಪಲ್ಮನಾಲಜಿಸ್ಟು ಅವ್ರ ಹತ್ರ ಕಳಿಸಿದ್ರು. ಅಲ್ಲಿ ನನಗೆ 5 ವರ್ಷ ಸ್ಟಿರಾಯ್ಡ್ಸ್ ಕೊಟ್ಟರು. ಮತ್ತು ಅಲ್ಲಿ ಬ್ರಾಂಕೋಸ್ಕೋಪಿ ಎಲ್ಲ ಮಾಡಿದ್ರು. ಇವಾಗ ನಾನು ಪೂರ್ತಿ ಎಲ್ಲದರಿಂದನೂ ಹುಷಾರಾಗಿದ್ದೀನಿ. ಆವಾಗ ನನಗೆ ಇದಲ್ಲದೆ ನನಗೆ ಬೇರೆ ಬೇರೆ ಕಾಯಿಲೆಗಳು ಇದೆ. ಅದು ಏನಂದರೆ ಡಯಾಬಿಟಿಸ್ ಇದೆ, ಆಮೇಲಿಂದ ಆಸ್ತಮಾ ಇದೆ. ಅದಕ್ಕೆಲ್ಲ ನಾನು ಸರಿಯಾಗಿ ಔಷಧಿ ತೊಗೊಳ್ತಿದ್ದೀನಿ. ಔಷಧಿ ನಾವು ತೊಗೊಳ್ಳೇಬೇಕು. ಇವರು ಡಾಕ್ಟ್ರು ಏನು ಹೇಳ್ತಾರೆ ಅಂದರೆ, ಕ್ಯಾನ್ಸರಿಂದ ನೀವೀಗ ಪಾರಾಗಿದ್ದೀರಾ, ಆದರೆ ನಿಮ್ಮ ಡಯಾಬಿಟಿಸು ಮತ್ತು ಆಸ್ತಮಾನ ಸರಿಯಾಗಿ ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂತ ಹೇಳಿದರು. ನಾನೀಗ ಆಮೇಲೆ ನನಗೆ ಪ್ರತಿ ವರ್ಷ ಫ್ಲೂ ಇಂಜೆಕ್ಷನ್ಸ್ ಕೊಡೋರು ಈ ಸರ್ಕೋಡಯಾಸಿಸ್ ಬಂದಮೇಲೆ. ಆಮೇಲಿಂದ ಒಂದು ಝೋಲೋಡ್ರೋನಿಕ್ ನಮಗೆ ಆ್ಯಕ್ಚುಲಿ ಕ್ಯಾನ್ಸರ್ ಪೇಷಂಟ್ಸ್ಗೆ 1.5 ಇದರಷ್ಟು ಕ್ಯಾಲ್ಶಿಯಮ್ ತೊಗೊಳಕ್ಕೆ ಹೇಳ್ತಾರೆ. ನನಗೆ ಕ್ಯಾಲ್ಶಿಯಮ್ ಕಂಪ್ಲೀಟಾಗಿ ನಿಲ್ಸಕ್ಕೆ ಹೇಳಿದ್ರು. ಯಾಕೆಂದರೆ ನಾನು ಕ್ಯಾಲ್ಶಿಯಮ್ ತೊಗೊಂಡ್ರೆ ಅದು ಜಾಸ್ತಿ ಆಗಿಬಿಡುತ್ತೆ ಅಂತ. ಅದಕ್ಕೋಸ್ಕರ ಈಗ ನಾನು ಕ್ಯಾಲ್ಶಿಯಮ್ ತೊಗೊಳ್ತಾನೆ ಇಲ್ಲ. ಅದ್ರ ಬದಲು ನನಗೆ 4 ಇಂಜೆಕ್ಷನ್ಸ್ ಕೊಟ್ಟರು. ಅದು ಝೋಲೋಡ್ರೋನಿಕ್ ಆ್ಯಸಿಡ್ಡು ಅದು ಎಲ್ಲ ಕೊಟ್ಟರು. ಇವಾಗ ನಾನು ಕಂಪ್ಲೀಟು ಹುಷಾರಾಗಿದ್ದೀನಿ. ಆದರೆ ನನಗೆ ವಿಂಟರಲ್ಲಿ ಸ್ವಲ್ಪ ಆಸ್ತಮಾ ಅಟ್ಯಾಕ್ ಆಗುತ್ತೆ. ಮತ್ತು ಇದು ಡಯಾಬಿಟೀಸ್ಗೂ ನಾನು ಔಷಧಿ ತೊಗೋತಾ ಇದ್ದೀನಿ. ಸದ್ಯಕ್ಕೇನು ಪ್ರಾಬ್ಲಮ್ ಇಲ್ಲ. ಮತ್ತು ಅವರು ಆಪ್ರೇಷನ್ ಎಲ್ಲ ಮಾಡಿ ಕಿಮೋಥೆರಪಿ ಎಲ್ಲ ಕೊಟ್ಟಾದ್ಮೇಲೂ 2 ತಿಂಗಳು 3 ತಿಂಗಳು ಫಸ್ಟು 1 ತಿಂಗಳಿಗೆ ಹೇಳ್ತಾರೆ. ಆಮೇಲೆ 3 ಮಂತ್ಸಿಗೆ ಬಂದು ತೋರಿಸಿ ಅಂತ ಹೇಳ್ತಾರೆ. ಆಮೇಲೆ ವರ್ಷಕ್ಕೆ 1 ಸತಿ 5 ವರ್ಷ ತೋರಿಸ್ಕೊಂಡಿದ್ದೀನಿ.
ನಾನೇನು ಹೇಳಿದೆ ಅಂದರೆ, ಅಯ್ಯೋ ಯಾಕೆ ಟ್ರೀಟ್ಮೆಂಟ್ ಎಲ್ಲ ತೊಗೋಬೇಕು, ಈ ಕ್ಯಾನ್ಸರ್ ಅಂದರೆ ಎಲ್ಲ ತುಂಬ ಜನ ಸತ್ತೋಗ್ತಾರೆ, ಸತ್ತೋಗ್ತೀನಿ ಆ ಥರ. ಆಮೇಲೆ ಮತ್ತೆ ಈ ನನಗೆ ಆಪ್ರೇಷನ್ದು ಬೇರೆ ಸ್ವಲ್ಪ ಇದಿತ್ತು, ಅನೆಸ್ಥೇಷಿಯಾದೆಲ್ಲ. ಆಮೇಲೆ ನಮ್ಮ ಪೇರೆಂಟ್ಸಿಗೆ ನಾವು ಇನ್ಫಾರ್ಮೇಷನ್ ಕೊಟ್ವಿ. ಅವ್ರು ಬಂದರು ತಕ್ಷಣ, ಬಂದ್ಬಿಟ್ಟು ಆ ಥರ ಎಲ್ಲ ಮಾಡಬಾರ್ದು ನೀನು, ಅವನಿಗಂದರೆ ಪೂರ್ತಿ ಕೈ ಮೀರಿ ಹೊಟ್ಟೋಗಿತ್ತು, ಅವ್ನಿಗೇನು ಮಾಡೋಕ್ಕಾಗ್ತಿರ್ಲಿಲ್ಲ, ನೀವು ಹೋಗಿ ಇವ್ರು ಹೇಳ್ದಂಗೆ ಕೇಳು, ಟೆಸ್ಟ್ ಹೋಗಿ ಆಪ್ರೇಷನ್ ಮಾಡಿಸ್ಕೊ ಅಂತ ನಮ್ಮ ತಂದೆ ತಾಯಿ ನಂಗೆ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು. ಆಮೇಲೆ ನಮ್ಮ ಬ್ರದರ್ಸು ಅಷ್ಟೇ, ಅವರು ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು. ಆಮೇಲೆ ನನ್ನ ಹಸ್ಬೆಂಡು ತುಂಬ ಹೆಲ್ಪ್ ಮಾಡ್ತಾಯಿದ್ರು ಮನೇಲಿ, ಮಕ್ಕಳು ಕೂಡ ತುಂಬ ಹೆಲ್ಪ್ ಮಾಡ್ತಾಯಿದ್ರು. ಒಂದೊಂದು ಸತಿ ಅವರೇ ಬಂದು, ಪಾಪ ನನ್ನ ದೊಡ್ಡವನು ಚಿಕ್ಕವನಿನ್ನು ಓದ್ತಾ ಇದ್ದ, ಅವನು ಸಣ್ಣ ಕ್ಲಾಸಲ್ಲಿದ್ದ, ದೊಡ್ಡವನು ಬಂದ್ಬಿಟ್ಟು ನನಗೆ ಅವನೇ ಎಷ್ಟೋ ಸತಿ ಇದು ಟ್ರೀಟ್ಮೆಂಟ್ ಎಲ್ಲ ಕೊಡುವಾಗ ಅವನೇ ನನ್ನ ಜೊತೆ ಬಂದು ಕೂತಿರ್ತಿದ್ದ. ಅವ್ರು ಹೇಳ್ತಾಯಿದ್ರು, ಏನೂ ಹೆದರ್ಕೋಬೇಡಿ, ಏನೂ ಆಗಲ್ಲ ನಿಮಗೆ ಅಂತ ಎಲ್ಲ ಹೇಳೋರು. ಆಮೇಲೆ ಈ ಥರ ಕೆಲವೊಂದು ಎಕ್ಸಸೈಸ್ ಮಾಡಿ, ಈ ಪಥ್ಯ ಮಾಡಿ ಅಂತ ಎಲ್ಲ ಹೇಳೋರು. ಆಮೇಲೆ ಈ ನಮ್ಮ ಹಸ್ಬೆಂಡು ತುಂಬ ಒಂದು ಆಪ್ರೇಷನ್ ಆದಮೇಲೆ ಏನೋ ಒಂದು ಟ್ಯೂಬ್ ಹಾಕಿಬಿಟ್ಟು ಅದೇನೋ ಫ್ಯಾಟೆಲ್ಲ ತೆಗೆಯೋದು ಅದೆಲ್ಲ ಹೇಗೆ ಅಂತ ಅವೆಲ್ಲನೂ ಹೇಳ್ಕೊಟ್ಟಿದ್ರು. ಮತ್ತು ಮನೇಲಿ ನನಗೆ ಯಾರೂ ಏನೂ ಕೆಲಸನೂ ಹೇಳ್ತಿರ್ಲಿಲ್ಲ. ಪಾಪ ನಮ್ಮ ತಾಯಿ ತುಂಬ ವಯಸ್ಸಾಗಿತ್ತು, ಅವ್ರಿಗೂ 70 ವರ್ಷದ ಮೇಲೆ ಆಗೋಗಿತ್ತು, 76-77 ವರ್ಷ ಆಗಿತ್ತು. ಆದರೂ ಪಾಪ ಅವರು ಬಂದು 1-2 ತಿಂಗಳು ಇದ್ದುಬಿಟ್ಟು ನಮ್ಮ ಮನೇಲಿ ಅಡುಗೆ ಎಲ್ಲ ಮಾಡಿ ತುಂಬ ಹೆಲ್ಪ್ ಮಾಡಿದ್ರು. ಆಮೇಲೆ ಕೆಲವೊಂದು ಮೆಡಿಸನ್ಸ್ಗೆ ನಾವು ಕೆಲವೊಂದು ಔಷಧಿ, ಈ ಪಥ್ಯ ಅಂತ ಇರುತ್ತೆ, ಅದನ್ನು ಮಾಡಲೇಬೇಕು, ಸೊಪ್ಪು ಗಿಪ್ಪು ಆ ಥರದ್ದೆಲ್ಲ. ಅವಾಗೆಲ್ಲ ಈ ನುಗ್ಗೆ ಸೊಪ್ಪು ಆ ಥರದ್ದೆಲ್ಲ ತಂದು ಪಲ್ಯ ಎಲ್ಲ ಮಾಡಿ ಕೊಡ್ತಾಯಿದ್ರು ನಮ್ಮ ತಾಯಿ. ಮೇಡಮ್, ಈಗ ನಿಮಗೆ ಏನಾಗುತ್ತೆ ಈಗ ಒಂದು ಕ್ಯಾನ್ಸರ್ ಅಂದಿದ ತಕ್ಷಣ ಮಾರಕ ರೋಗ, ಹೌದೌದು, ಕರೆಕ್ಟ್. ನಿಮಗೂ ಹಂಗೆ ಅನಿಸಿರುತ್ತೆ. ಹೌದು, ಅದನ್ನ ಗೆಲ್ಲಬೇಕು ಅಂತ ಫಸ್ಟ್ ನಾವು ಅನ್ಕೋಬೇಕು. ಮೆಡಿಷನ್ನು ಡಾಕ್ಟ್ರು ಅದು ಅವ್ರಿಗೆ ಸಂಬಂಧಪಟ್ಟಿದ್ದು. ನಮ್ಮ ಏನು ವಿಲ್ ಪವರ್ ಏನಿದೆ ಆ ಸಮಯದಲ್ಲಿ ನೀವು ಯಾವ ಥರ ಗಟ್ಟಿಯಾದ್ರಿ? ಅಂದರೆ ತುಂಬ ಜನ ಇವ್ರು ಹೇಳಿದ್ರು, ತುಂಬ ಜನ ಕ್ಯೂರ್ ಆಗಿದ್ದಾರೆ ಅಂತ. ಅದೇ ನಾನು ಹೇಳಿದ್ನಲ್ಲ, ಇವ್ರ ಕಸಿನ್ ಒಬ್ಬರು ಡಾಕ್ಟ್ರ್ ಇದ್ದಾರೆ ಅಂತ. ಅವ್ರು ಹೇಳಿದರು, ಏನೂ ಆಗಲ್ಲ, ಹೆದರ್ಕೋಬೇಡಿ ಅಂತ. ಆಮೇಲೆ ನಮ್ಮ ನಾದಿನಿನೂ ಮಾಡಿಸ್ಕೊಂಡಿದ್ಲಲ್ಲ, ಅವಳು ಒಂದು ಸ್ವಲ್ಪ ಹೇಳಿದ್ಲು ನನಗೆ ಧೈರ್ಯ ತೊಗೊಂಡು. ಅದರಿಂದ ನಂಗೆ ನಮ್ಮ ತಾಯಿ, ನಮ್ಮ ತಂದೆ ಎಲ್ಲರೂ ನಂಗೆ ತುಂಬ ಸಪೋರ್ಟಿವ್ ಮಾಡಿದರು. ನಂಗೆ ಆಪ್ರೇಷನ್ದು ಅಷ್ಟೊಂದು ಭಯ ಇರಲಿಲ್ಲ, ನಿಜ ಹೇಳಬೇಕು ಅಂದರೆ. ಯಾಕೆಂದರೆ ಆಲ್ರೆಡಿ ನಾನು 3 ಆಪ್ರೇಷನ್ ಮಾಡಿಸ್ಕೊಂಡು ಬಿಟ್ಟಿದ್ದೆ. ನಂಗೆ ಭಯ ಇದ್ದಿದ್ದು ಕ್ಯಾನ್ಸರ್ ಬಗ್ಗೆನೇ. ಬಟ್ ತುಂಬ ಜನಕ್ಕೆ ಕ್ಯೂರ್ ಆಗಿದೆ, ಇದು ನಿಮ್ಮದು ಅರ್ಲಿ ಸ್ಟೇಜ್ ಅಂತ ಹೇಳಿದ್ರು ಡಾಕ್ಟ್ರು. ಅರ್ಲಿ ಸ್ಟೇಜ್ ಆಗಿರೋದ್ರಿಂದ ನಿಮಗೇನೂ ತೊಂದರೆ ಆಗೋದಿಲ್ಲ. ಆದರೆ ನಿಮ್ಮದು ಕೋಮಾರ್ಬಿಡಿಟೀಸ್ ಇದೆಯಲ್ಲ, ಅಂದರೆ ಅದರ್ ಡಿಸೀಸಸ್, ಅದನ್ನು ನೀವು ಕಂಟ್ರೋಲ್ ಮಾಡ್ಕೋಬೇಕು ಅಂತ ಹೇಳಿದ್ರು. ಅಂಥವ್ರಿಗೆ ಏನು ಧೈರ್ಯ ಕೊಡೋಕ್ಕೆ ಇಷ್ಟಪಡ್ತೀರಾ? ಯಾಕಂದರೆ ನೀವು ಕ್ಯಾನ್ಸರನ್ನು ಯುದ್ಧನ ಗೆದ್ದು ಬಂದಿದ್ದೀರಾ. ಅಂಥವ್ರಿಗೆ ಏನು ಹೇಳ್ತೀವಿ? ಅಂಥವ್ರಿಗೆ ಏನು ಹೇಳ್ತೀವಿ ಅಂದರೆ, ಏನು ಭಯ ಪಡಬೇಡಿ, ಒಳ್ಳೆ ಡಾಕ್ಟ್ರುಗಳಿದ್ದಾರೆ. ಆಮೇಲೆ ಈ ಕ್ಯಾನ್ಸರ್ ಹಾಸ್ಪಿಟ್ಲು ತುಂಬ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ನೋಡ್ಕೋತಾರೆ. ನಾವು ಪಥ್ಯ, ಆಹಾರ, ವ್ಯಾಯಾಮ ಮತ್ತು ನಮ್ಮ ಮನೋಸ್ಥೈರ್ಯ ಇಷ್ಟನ್ನು ಜಾಸ್ತಿ ಮಾಡ್ಕೋಬೇಕು. ಮತ್ತು ಮನೆಯವ್ರಿಗೂ ಎಲ್ಲ, ಕೆಲವು ಸತಿ ನಮ್ಮ ಮನೆ ಪಕ್ಕದ ಮನೆಯವರೊಬ್ಬರು, ಅವರಿಗೆ ಕ್ಯಾನ್ಸರ್ ಆಗಿಬಿಟ್ಟಿತ್ತು. ಅವರು ಕಿಮೋಥೆರಪಿ ತೊಗೊಳಕ್ಕೆ ಹೆದರ್ಕೊಂಡು ಅಳ್ತಾ ಕೂತ್ಕೊಂಡ್ಬಿಡೋರಂತೆ. ಮನೆಯವರೆಲ್ಲ ಅಳ್ತಾ ಕೂತ್ಕೊಂಡ್ಬಿಡೋರಂತೆ. ನಿಮ್ಮ ಮನೆಯವರೆಲ್ಲ ಅಳ್ತಾ ಕೂತ್ಕೊಂಡ್ರೆ ರೋಗಿಗೆ ಹೆಂಗೆ ಧೈರ್ಯ ಬರುತ್ತೆ? ಹಾಗೆಲ್ಲ ಮಾಡಬಾರ್ದು, ಅಳೋದು ಅವೆಲ್ಲ. ನೀವು ಅವ್ರಿಗೆ ಧೈರ್ಯ ಹೇಳಿ ಅಂತ ಹೇಳಿ, ಅವ್ರ ಮನೆಗೆ ಅವರು ನನಗೆ ಒಂದು ಸತಿ ಸಿಕ್ಕಿದ್ರು. ಅಂದರೆ ಅವ್ರ ರಿಲೇಷನ್ನು, ಅವ್ರ ಹತ್ರ ಸುಮಾರು ನಂದೆಲ್ಲ ವಿಷಯ ಹೇಳಿ 2-3 ಸತಿ ಹೇಳಿ ಅವರಿಗೆ ಕೊನೆಗೆ ಅವರು ಕಿಮೋಥೆರಪಿ ತೊಗೊಂಡು ಈಗ ಅವರು ಹುಷಾರಾಗಿದ್ದಾರೆ. ಅಂದರೆ ಅವ್ರು ಇಲ್ಲಿ ಟ್ರೀಟ್ಮೆಂಟ್ ತೊಗೊಂಡಿಲ್ವಂತೆ, ಬೇರೆ ಹಾಸ್ಪಿಟ್ಲಲ್ಲಿ ತೊಗೊಂಡಿದ್ದಾರೆ. ಆದರೆ ಇನ್ನೊಂದೇನು ಅಂದರೆ, ಜನ ಎಲ್ಲ ಹೇಳೋದು ಬ್ರೆಸ್ಟ್ ಕ್ಯಾನ್ಸರು ಮತ್ತು ಯೂಟ್ರಸ್ ಕ್ಯಾನ್ಸರು ಅಷ್ಟು ಡೇಂಜರಸ್ ಅಲ್ಲ ಅಂತಾರೆ. ಯಾಕೆಂದರೆ ಅದು ಅರ್ಲಿ ಸ್ಟೇಜಲ್ಲಿ ಗೊತ್ತಾಗ್ಬಿಡುತ್ತೆ, ಬೇರೆದೆಲ್ಲ ಆದರೆ ಕಷ್ಟ ಅಂತಾರೆ. ಅದು ಗೊತ್ತಿಲ್ಲ ನನಗೆ. ಆದರೆ ನಮ್ಮ ಬ್ರದರ್ಗೆ ಹಾಗೆ ಆಗಿತ್ತು ಪಾಪ. ಅವನಿಗೆ ಪ್ಯಾನ್ಕ್ರಿಯಾಸು ಮತ್ತು ಕಿಡ್ನೀಸು ಎಲ್ಲ ಹೋಗ್ಬಿಡ್ತು ಅವನಿಗೆ ಕ್ಯಾನ್ಸರಿಂದ. ಅದು ಗೊತ್ತಾಗ್ಲೂ ಇಲ್ಲ. ಯೂಶಲಿ ಏನಾಗುತ್ತೆ ಅಂದರೆ, ಕ್ಯಾನ್ಸರ್ ಅಂದರೆ ಅವ್ರಿಗೆ ಹಂಗಾಗಿತ್ತಂತೆ, ಇವ್ರಿಗೆ ಹಿಂಗಾಗಿತ್ತಂತೆ, ಈ ಮನೋಭಾವನೆಲ್ಲ ಇರ್ತಾರೆ. ಹಂಗಲ್ಲ, ಇದು ಏನಾಗುತ್ತೆ ಅಂದರೆ, ನಿಮಗೆ ಈ ಬ್ರೆಸ್ಟ್ ಕ್ಯಾನ್ಸರ್ದು ಪೇಯ್ನ್ ಬೇಗ ಗೊತ್ತಾಗತ್ತೆ ನಿಮಗೆ ಬೇರೆ ಕ್ಯಾನ್ಸರ್ಗಿಂತ. ತುಂಬ ಜನ ಉಳ್ದಿದ್ದಾರಲ್ಲ ಬ್ರೆಸ್ಟ್ ಕ್ಯಾನ್ಸರ್ನವರು, ಇವ್ರ ತಂಗಿನೇ, ಅವಳಿಗೆ ಇನ್ನೂ ಜಾಸ್ತಿ ವಯಸ್ಸು, ಅವಳಿಗೆ 25 ವರ್ಷ ಆಯಿತು ಕ್ಯಾನ್ಸರ್ ಆಗಿ. ಆದರೆ ಇನ್ನೊಂದೇನೆಂದರೆ, ನಮ್ಮ ಬ್ರದರ್ಗೆ ಅವನು ತುಂಬ ಸ್ಟ್ರಾಂಗಾಗಿ ಚೆನ್ನಾಗಿದ್ದ,
ತುಂಬ ಸಣ್ಣಕ್ಕಾಗಕ್ಕೆ ಶುರು ಮಾಡ್ದ. ಯಾಕೋ ಇಷ್ಟು ಸಣ್ಣಕ್ಕಾಗ್ತಿದ್ಯಾ ಅಂತ ಕೇಳಿದ್ವಿ ನಾವು. ಸಿಕ್ಕಾಪಟ್ಟೆ ಸಣ್ಣ ಆಗಿಬಿಟ್ಟಿದ್ದ ಅವನು. ಆಮೇಲೆ ಅವರು ತುಂಬ ಅವನು ಊಟ ಎಲ್ಲ ಸರಿಯಾಗಿ ಮಾಡ್ತಿರಲಿಲ್ಲ, ಫ್ಯಾಕ್ಟ್ರಿಗೆಲ್ಲ ಕೆಲಸಕ್ಕೆಲ್ಲ ಹೋಗ್ತಿದ್ದ, ಎಲ್ಲ ಇದ್ದ, ಓಡಾಡ್ತಾ ಇದ್ದ. ಆಮೇಲೆ ಏನು ಚೆನ್ನಾಗಿದ್ದಾನಲ್ಲ ಇವನು, ಯಾಕಿಷ್ಟು ಸಣ್ಣ ಆಗ್ತಾ ಇದ್ದಾನೆ. ನಾನಂದರೆ ಡಯಾಬಿಟಿಸ್ ಬಂದಿದೆಯಲ್ಲ ಅದಕ್ಕೆ ಸಣ್ಣ ಆಗಿರ್ಬೋದು ಅಂತ. ಆಮೇಲೆ ಇದ್ದಕ್ಕಿದ್ದಂಗೆ ತುಂಬ ಹೊಟ್ಟೆ ನೋವು ಅಂತ ಮತ್ತು ನಾವು ಅಲ್ಲಿ ಮೈಸೂರಲ್ಲಿ KR ಹಾಸ್ಪಿಟ್ಲಲ್ಲಿ ತೋರಿಸಿದ್ದಕ್ಕೆ ಅವ್ರು ಹೇಳಿದ್ರು ಕ್ಯಾನ್ಸರ್ ಆಗಿಬಿಟ್ಟಿದೆ, ಫುಲ್ ಹರಡಿಬಿಟ್ಟಿದೆ, 3 months ಅಷ್ಟೇ ಅಂತ ಹೇಳಿದ್ದು ಅವರಿಗೆ. ಕಿಮೋಥೆರಪಿ ತುಂಬ ಅಡ್ಡ ಪರಿಣಾಮ ಇರುತ್ತೆ. ಕೆಲವರು ಹಾಂ ಅದೇ ಅಂದರೆ ಕೆಲವರು ತುಂಬ ಹೆದರ್ಕೊಂಡ್ಬಿಡ್ತಾರೆ. ಅಷ್ಟೇ ಹೆದರ್ಕೋಬಾರ್ದು. ನಾನು ಹೇಳೋದು ಧೈರ್ಯಂ ಸರ್ವತ್ರ ಸಾಧನಂ ಅಂತ, ಧೈರ್ಯವಾಗಿರ್ಬೇಕು ಏನು ಬಂದ್ರೂ. ಆ ಥರ ಎಲ್ಲ ಏನಾಗಲಿಲ್ಲ. ಬಟ್ ಆದರೆ ನನಗೆ ತುಂಬ ಸಿಟ್ಟು ಬರ್ತಾಯಿತ್ತು ಅಷ್ಟೇ. ಅದಕ್ಕೆ ನಾನು ಒಂದೊಂದು ಸತಿ ತುಂಬ ಸಿಟ್ಟು ಬರ್ತಾಯಿತ್ತು. ನಿಮ್ಗೆ ಅನ್ನಿಸ್ತಾ ಮೇಡಮ್ ನಮ್ಗೇನು ಯಾವುದೇ ಥರದ್ದು ಹ್ಯಾಬಿಟ್ ಇಲ್ಲ, ನಮ್ಮ ಅದು ಅನಿಸಿದೆ, ತುಂಬ ಸತಿ ಅನಿಸಿದೆ. ಅದು ಆ್ಯಕ್ಚುಲಿ ಅವ್ರು ಏನು ಹೇಳೋದು, ಸ್ಮೋಕಿಂಗು ಆಲ್ಕೋಹಾಲಿಕ್ ಅವ್ರಿಗೆ ಬರುತ್ತೆ. ಅದಿಲ್ಲದಿದ್ದರೆ ನೀವು ಇದು ಪ್ಯಾಸಿವ್ ಸ್ಮೋಕರ್ಸ್ಗೂ ಬರುತ್ತಲ್ವ. ನಾವು ಬ್ಯಾಂಕಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದಾಗ ತುಂಬ ಸ್ಮೋಕರ್ಸ್ ಇದ್ದರು ನಮ್ಮ ಬ್ಯಾಂಕಲ್ಲಿ. ಸೊ ಆ ಪ್ಯಾಸಿವ್ ಸ್ಮೋಕರ್ಸ್ಗೂ ಬರುತ್ತೆ ಅಂತಾರೆ. ಬಟ್ ಈಗ ಗೊತ್ತಿಲ್ಲ ಈ ಬ್ರೆಸ್ಟ್ ಕ್ಯಾನ್ಸರ್ ಯಾತಕ್ಕೆ ಬರುತ್ತೆ ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ಅವ್ರು ಹೇಳ್ತಾ ಇದ್ದಿದ್ದ ಪ್ರಕಾರ ಮಕ್ಕಳಿಗೆ ಫೀಡ್ ಮಾಡದೇ ಇದ್ದರೆ ಬರುತ್ತೆ, ಮತ್ತು ಇದು ಮೆನೋಪಾಸ್ ಬೇಗ ಆದರೆ ಬರುತ್ತೆ ಅಂತ ಹೇಳ್ತಾರೆ. ಬಟ್ ಈಗ ಚಿಕ್ಕ ಚಿಕ್ಕ ಹುಡುಗಿರಿಗೆ ಬರ್ತಿದೆಯಲ್ಲ, ಅದು ಯಾಕೆ? ಜಸ್ಟ್ 30-35 ಇಯರ್ಸ್ನವ್ರಿಗೆಲ್ಲ ಬರುತ್ತೆ ಕ್ಯಾನ್ಸರ್ ಈಗ. ಅದಕ್ಕೆ ಏನು ಸೊಲ್ಯೂಷನ್ನು ಗೊತ್ತಿಲ್ಲ. ಪ್ಯಾನ್ಕ್ರಿಯಾಸಿಂದ ಹಿಡಿದು ಇದ್ರ ತನಕ ಏನಪ್ಪ ಕಿಡ್ನಿ ತನಕ ಕ್ಯಾನ್ಸರ್ ಹರಡಿಬಿಟ್ಟಿತ್ತು. ಡಾಕ್ಟರ್ಸ್ ಜಸ್ಟ್ 3 months ಅಂತ ಹೇಳಿದರು. ಬಟ್ ಹೀ ಸರ್ವೈವ್ಡ್ ಫಾರ್ 1.5 to 2 years. ಕಿಮೋಥೆರಪಿ ತುಂಬ ಅಡ್ಡ ಪರಿಣಾಮ ಇರುತ್ತೆ. ಕೆಲವರು ಹಾಂ ಅದೇ ಅಂದರೆ ಕೆಲವರು ತುಂಬ ಹೆದರ್ಕೊಂಡ್ಬಿಡ್ತಾರೆ. ಅಷ್ಟೇ ಹೆದರ್ಕೋಬಾರ್ದು. ನಾನು ಹೇಳೋದು ಧೈರ್ಯಂ ಸರ್ವತ್ರ ಸಾಧನಂ ಅಂತ, ಧೈರ್ಯವಾಗಿರ್ಬೇಕು ಏನು ಬಂದ್ರೂ.